ಹನೂರು ತಾಲೂಕಿನಲ್ಲಿ ಚಿನ್ನದ ನಿಕ್ಷೇಪ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನದ ನಿಕ್ಷೇಪ ಪತ್ತೆಯ ಬಗ್ಗೆ ಮಾಹಿತಿ ಸಿಕ್ಕಿದಂತೆ ಗುಡ್ಡಕ್ಕೆ ಜನ ಲಗ್ಗೆ ಇಟ್ಟಿದ್ದಾರೆ. ನಿಕ್ಷೇಪದ ಸ್ಥಳದಲ್ಲಿ ಚಿನ್ನಕ್ಕಾಗಿ ಜನ ಗುಡ್ಡ ಅಗಿತಾ ಇದ್ದಾರೆ. ಚಿನ್ನದ ಬೆಲೆ ಈಗಾಗಲೇ ಗಗನಕ್ಕೇರಿರೋದು ಗೊತ್ತೇ ಇದೆ. ಚಿನ್ನವನ್ನ ಈಗ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಫ್ರೀಯಾಗಿ ಚಿನ್ನ ಸಿಕ್ಕಿದ್ರೆ ಅನ್ನುವಂತಹ ಆಸೆಯಲ್ಲಿ ಚಿನ್ನದ ನಿಕ್ಷೇಪ ಪತ್ತೆ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದ್ದಂತೆ ಗುಡ್ಡಕ್ಕೆ ಜನ ಲಗ್ಗೆ ಇಟ್ಟಿದ್ದಾರೆ. ನಿಕ್ಷೇಪದ ಸ್ಥಳದಲ್ಲಿ ಚಿನ್ನಕ್ಕಾಗಿ ಗುಡ್ಡ ಅಗಿತಾ ಇದ್ದಾರೆ ಜನ. ಜೆಸಿಬಿ ಯಂತ್ರವನ್ನು ಬಳಸಿ ಗುಡ್ಡ ಅಗ್ದಿದ್ದಾರಂತೆ ಕಿಡಿಗೇಡಿಗಳು. ಹನೂರು ತಾಲೂಕಿನ ದೊಡ್ಡಾಲ್ದೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗ್ರಾಮದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅನ್ನುವ ಮಾಹಿತಿ ತಿಳಿತಾ ಇದ್ದಂತೆ ಅಲ್ಲಿ ಜನ ಆ ಗುಡ್ಡಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಮೀಕ್ಷೆಯಲ್ಲಿ ನಿಕ್ಷೇಪ ಪತ್ತೆಯಾಗಿತ್ತು. ಇಲ್ಲಿ ಚಿನ್ನ ಸಿಗುತ್ತೆ ಅಂತ ಹೇಳಿ ಫ್ರೀಯಾಗಿ ನಾವು ಚಿನ್ನವನ್ನು ಪಡ್ಕೊಳ್ಬಹುದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಜನ ಆ ಗುಡ್ಡಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜೆಸಿಬಿ ಬಳಸಿಯೇ ಅಲ್ಲಿ ಚಿನ್ನದ ನಿಕ್ಷೇಪವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಗುಡ್ಡವನ್ನ ಅಗ್ದಿದ್ದಾರೆ. ಅದರಲ್ಲೂ ಕೂಡ ಜೆಸಿಬಿ ಯಂತ್ರ ಬಳಸಿ ಕಿಡಿಗೇಡಿಗಳು ಗುಡ್ಡವನ್ನ ಅಗ್ದಿರೋದು. ಇದು ಹನೂರು ತಾಲೂಕಿನ ದೊಡ್ಡಾಲತ್ತೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸಮೀಕ್ಷೆಯಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿತ್ತು. ಇದರ ಮಾಹಿತಿ ಸಿಗ್ತಾ ಇದ್ದಂತೆ ನಮಗೂ ಕೂಡ ಚಿನ್ನ ಸಿಗ್ಲಿ ಅಂತ ಹೇಳಿ ಕೆಲವು ಕಿಡಿಗೇಡಿಗಳು ಅಲ್ಲಿ ಹೋಗಿದ್ದಾರೆ. ಜನರು ಕೂಡ ಲಗ್ಗೆ ಇಟ್ಟಿದ್ದಾರೆ. ನಾಯಕತ್ವ ಗೊಂದಲ ಹೇಳಿಕೆಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಫುಲ್ ಗರಂ ಆಗಿದ್ದಾರೆ. ಸಿಎಂ ಡಿಸಿಎಂ ಪ್ರತಿದಿನದ ಹೇಳಿಕೆಗಳಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇರೋದಕ್ಕೂ ಕೂಡ ಅವರು ಕಿಡಿಕಾರಿದ್ದಾರೆ. ಮಾತೆತ್ತಿದ್ರೆ ಹೈಕಮಾಂಡ್ ಹೇಳ್ದಾಗ ಕೇಳ್ತೀವಿ, ಹೈಕಮಾಂಡ್ ನಮ್ಮ ಪಾರ್ಟಿ, ಹೈಕಮಾಂಡ್ ಏನು ಹೇಳುತ್ತೋ ಅಲ್ಲಿವರೆಗೂ ನಾನು ಸಿಎಂ, ಈ ಥರದ ಹೇಳಿಕೆಗಳು ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೊಂದಲವನ್ನ ಹೈಕಮಾಂಡ್ ಸೃಷ್ಟಿ ಮಾಡ್ತಾ ಇಲ್ಲ, ಗೊಂದಲವನ್ನ ಅವರೇ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಹೈಕಮಾಂಡ್ ಅಂತ ಹೇಳಿದ್ರೆ ಹೇಗೆ? ಲೋಕಲ್ ಲೀಡರ್ಗಳೇ ಸೆಟ್ಲ್ ಮಾಡ್ಕೊಳ್ಬೇಕು. ನನ್ನಿಂದ ಪಕ್ಷ ಬಂತು ಅಧಿಕಾರಕ್ಕೆ ಅನ್ನುವಂತಹ ಹೇಳಿಕೆ ಇದೆಯಲ್ಲ, ಆ ರೀತಿಯ ಹೇಳಿಕೆ ಹೇಳೋದು ಸರಿಯಲ್ಲ. ಕಾರ್ಯಕರ್ತರು ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ, ಇವರು ಪಕ್ಷ ಕಟ್ಟಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ ಅಂತ ಹೇಳಬಾರ್ದು. ಪಕ್ಷ ಅಂದಮೇಲೆ ಎಲ್ಲರ ಪಾತ್ರವೂ ಇರುತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮೊನ್ನೆಯಿಂದಲೇ ನಾವು ಗಮನಿಸ್ತಾ ಇದ್ದೀವಿ, ಅಧಿವೇಶನ ಮುಗಿದ ಬಳಿಕ ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಹೊರ ಬರ್ತಾ ಇದೆ ಅನ್ನೋದನ್ನು. ನನಗಂತೂ ಇನ್ನೂ ಸೂಚನೆ ಇಲ್ಲ. ಗೊಂದಲೇನೋ ಹೈಕಮಾಂಡ್ ಮಾಡಿದೇನ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿಯ ಬಿಕ್ಕಟ್ಟು. ಸಿದ್ದರಾಮಯ್ಯ ಆಪ್ತರನ್ನ ಭೇಟಿ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಎನ್ ರಾಜಣ್ಣ ಮಾಜಿ ಮಂತ್ರಿಗಳು ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಇಮ್ಮಿಡಿಯೇಟ್ ಆಗಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ನಾನು ಬದ್ಧನಾಗಿದ್ದೇನೆ, ನಾನು ಯಾವತ್ತಿದ್ರೂ ಸಿಎಂ ಪರ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ನಮ್ಮ ಶಾಸಕರು, ಹಿಂದೆ ಮಂತ್ರಿ ಆಗಿದ್ದವರು, ಸೌಹಾರ್ದಯುತ ಭೇಟಿ ಇದು, ಅವ್ರು ನನ್ನ ಬ್ರದರ್ ಇದ್ದ ಹಾಗೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ.
ಇನ್ನು ಡಿಕೆಶಿ ರಾಜಣ್ಣ ಭೇಟಿಯ ವಿಚಾರವಾಗಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅವರ ಭೇಟಿಯಲ್ಲಿ ಏನು ವಿಶೇಷತೆ ಕಾಣಿಸ್ತಾ ಇಲ್ಲಪ್ಪ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಪ್ರಯತ್ನ ಮಾಡಿ ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬದ್ಧ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಫುಲ್ ಲೋಡು ನಾನು ಮಾತಾಡೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಆದ್ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಒಳ್ಳೆ ಕತೆ ರೀ. ಸಿ ವಿ ಆಲ್ ಆರ್ ಕೊಲೀಗ್ಸ್. ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ಏನ್ ನಮಗೂ ಯಾರಿಗೇನ್ ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಅಲ್ಲ, ಅವರೇ ಹೇಳಿದಾರಲ್ಲ, ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ನನಗೆ. ಅವರೇ ಕ್ಲಾರಿಫೈ ಮಾಡಿದಾರಲ್ಲ ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಡೆಪ್ಟಿ ಸಿಎಂ ಅವರು, ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಅವರು ರಾಜಣ್ಣ ಅವರ ಹತ್ರನೂ ಮಾತಾಡಿದ್ದಾರೆ. ಅವರೇ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಬುಲಾವ್ ಕೊಡುತ್ತೆ. ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್, ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಇಂತಹ ಒಂದು ಹೇಳಿಕೆಯ ಸಂದರ್ಭದಲ್ಲಿ ಗರಂ ಆಗಿ ಸೀದಾ ಹೋದ್ರು, ನಿರಾಕರಿಸಿದ್ರು ಸ್ಟೇಟ್ಮೆಂಟ್ ಅನ್ನ ಕೊಡೋದಿಕ್ಕೆ ಸಿದ್ದರಾಮಯ್ಯ ಅವರು. ಆದ್ರೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನವರು ಇಬ್ಬರನ್ನೂ ಕರೀತಾರೆ, ಕರೆದಾಗ ಇಬ್ರು ಕೂಡ ಹೋಗ್ತೇವೆ, ಹೈಕಮಾಂಡ್ ಬುಲಾವ್ಗೆ ಕಾಯ್ತಾ ಇದ್ದೀವಿ ಅಂತ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರತಿಕ್ರಿಯಿಸಿದ್ದಾರೆ. ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಕ್ಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇದೆ ಅನ್ನೋದು ಪ್ರತಿನಿತ್ಯ ಪ್ರತಿಕ್ಷಣ ಒಂದೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಈ ಹಿಂದೆ ಅಧಿವೇಶನ ಮುಂಚೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಎಲ್ಲವೂ ಸುಸೂತ್ರವಾಗಿದೆ ಅಂತ ತೋರಿಸಿದವರು. ಅಲ್ಲಿ ಚಳಿಗಾಲದ ಅಧಿವೇಶನ ಆದಂತಹ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿದ್ರು. ಆ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯಿತು. ಆದರೆ ಇದೀಗ ಮತ್ತೆ ಮತ್ತೆ ಸ್ಟೇಟ್ಮೆಂಟ್ಗಳು ಬರ್ತಾ ಇರೋದು. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಹೈಕಮಾಂಡ್ ಎಲ್ಲ ಒಂದ್ ಕಡೆಯಾಗಿ ಮುಜುಗರವನ್ನ ತರ್ತಾ ಇದಾವೆ. ಹೈಕಮಾಂಡ್ಗೆ ಒಂದ್ ರೀತಿ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದಾವ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೌನವನ್ನ ಮುರಿದಿರೋದನ್ನ ನೋಡೋದಾದ್ರೆ ಎಲ್ಲ ಒಂದ್ ಕಡೆಯಾಗಿ ಇದು ಲೋಕಲ್ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಳಿ, ನಮ್ಮವರೆಗೂ ಕೂಡ ತರಬೇಡಿ ಎನ್ನುವಂತ ಒಂದು ನಿಟ್ಟಲ್ಲಿ ಏನಾದ್ರೂ ಹೇಳಿಕೆಯನ್ನ ಕೊಟ್ರ ಅಥವಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರ ಅನ್ನುವಂತ ಎರಡು ರೀತಿಯ ವಿಶ್ಲೇಷಣೆಗಳು ಕೂಡ ಹೊರಹೊಮ್ಮಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದನದ ಒಳಗಡೆ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರೇ ಯಾವುದೇ ರೀತಿಯಾದಂತಹ ಒಪ್ಪಂದ ಆಗಿಲ್ಲ, ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಟ್ಟಂತ ಬಳಿಕವೂ ಕೂಡ ಇತ್ತ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಂಡ್ ಅವರ ತಂಡ ಆಗ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ, ಲಾಬಿ ಮತ್ತೆ ಕೊಡ್ತಾ ಇರ್ತಕ್ಕಂಥ ಒಂದು ಹೇಳಿಕೆಗಳು ಎಲ್ಲ ಒಂದ್ ಕಡೆಯಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಹೈಕಮಾಂಡ್ ಎಲ್ಲ ಒಂದ್ ಕಡೆಯಾಗಿ ವೀಕ್ ಆಗಿದೆ ಎನ್ನುವಂತ ನಿಟ್ಟಲ್ಲಿ ವಿರೋಧ ಪಕ್ಷಗಳು ಟೀಕೆಗಳನ್ನ ಮಾಡ್ತಾ ಇದ್ವು. ಮತ್ತೊಂದು ಕಡೆಗೆ ಸ್ವಪಕ್ಷೀಯ ಶಾಸಕರು, ಸ್ವಪಕ್ಷೀಯ ಮುಖಂಡರುಗಳು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆಗೆ ಒಂದು ಗೊಂದಲವನ್ನ ಬಗೆಹರಿಸಿ ಎನ್ನುವಂತ ನಿಟ್ಟಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ವಿಧಾನ ಪರಿಷತ್ ಮಾಜಿ ಸಭಾಪತಿಯೂ ಆಗಿರ್ತಕ್ಕಂಥ ವಿ ಆರ್ ಸುದರ್ಶನ್ ರವರು ನೇರವಾಗಿ
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂತ ಗೊಂದಲಕ್ಕೆ ನೀವು ಇತಿಶ್ರೀಯನ್ನ ಆಡಬೇಕು, ಈ ಒಂದು ಗೊಂದಲವನ್ನ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ವಿಚಾರವಾಗಿ ಇವತ್ತು ಕಲಬುರಗಿಯಲ್ಲಿ ಅಂದ್ರೆ ತಮ್ಮ ತವರು ನೆಲದಲ್ಲಿ ಕುಳಿತು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನೋಡಿ ಇದು ಲೋಕಲ್ ಸಮಸ್ಯೆ, ಲೋಕಲ್ನವರೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು, ನಾವ್ಯಾರು ಸೃಷ್ಟಿ ಮಾಡಿಲ್ಲ, ಇದನ್ನ ಅವರೇ ಬಗೆಹರಿಸಿಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು, ನಾನಿದ್ರೆ ಪಕ್ಷ ಅನ್ನೋದನ್ನ ಬಿಡಬೇಕು ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಜೊತೆಗೆ ಇತ್ತ ಕೆಲ ಕಾರ್ಯಕರ್ತರು ಕೂಡ ಇವ್ರ ಪಕ್ಷ ಅಧಿಕಾರಕ್ಕೆ ತಂದ್ರು, ಇವ್ರ ಪಕ್ಷ ಅಧಿಕಾರಕ್ಕೆ ತಂದ್ರು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡೋದ್ರು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಇತ್ತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಗುಡುಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಉಭಯ ನಾಯಕರಿಬ್ಬರಿಗೂ ಕೂಡ ಇವತ್ತೊಂದು ರೀತಿ ಖಡಕ್ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಇದು ಲೋಕಲ್ ಸಮಸ್ಯೆ, ನೀವೇ ಬಗೆಹರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ. ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮಾತನ್ನ ಇವತ್ತು ಕೂಡ ಪದೇ ಪದೇ ಪುನರುಚ್ಚಾರ ಮಾಡಿರ್ತಕ್ಕಂಥ, ನಾನು ಮಂಗಳವಾರ ಹೋಗ್ತಾ ಇದ್ದೀನಿ ನವದೆಹಲಿಗೆ, ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಬುಲಾವನ್ನ ಕೊಡುತ್ತೆ, ಒಪ್ಪಂದ ಆಗಿರೋದು ನಿಜ ಅನ್ನುವಂತ ಒಂದು ಮಾತನ್ನ ಪ್ರತಿಪಾದನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಂತ ಬಳಿಕವೂ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂತ ನಿಟ್ಟಲ್ಲಿಯೂ ಕೂಡ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ ಶಾಸಕರು ಮತ್ತೆ ಸಚಿವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ಗೂ ಕೂಡ ಕೆಲ ನಾಯಕರು ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಕೆಪಿಸಿಸಿ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಖಡಕ್ ಸಂದೇಶ, ಖಡಕ್ ಎಚ್ಚರಿಕೆ ಏನಿದೆ, ಇದನ್ನ ಎಷ್ಟರ ಮಟ್ಟಿಗೆ ಉಭಯ ನಾಯಕರು ಪಾಲನೆ ಮಾಡ್ತಾರೆ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡಿ ಇನ್ನೂ ಒಂದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನವಿತಾ ಜೈನ್ ಅಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕೇಳಿ ಕರ್ನಾಟಕದವರೇ, ಕರ್ನಾಟಕದ ಪಿನ್ ಟು ಪಿನ್ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆ ಅವ್ರಿಗೆ ಎಲ್ಲವೂ ಕೂಡ ಗೊತ್ತಿದೆ. ಹೇಳಬಹುದಾಗಿತ್ತು, ಹೌದು ಸಿದ್ದರಾಮಯ್ಯರು ಹೇಳಿರೋದು ನಿಜ, ಯಾವುದೇ ರೀತಿಯಾದಂತ ಒಪ್ಪಂದ ಆಗಿದೆ ಅಂತ. ಇಲ್ಲ ಒಪ್ಪಂದ ಆಗಿಲ್ಲ, ಇಲ್ಲ ಸಿದ್ದರಾಮಯ್ಯನವರು ಈ ರೀತಿ ಹೇಳಬಾರ್ದು ಆಗಿತ್ತು ಅನ್ನುವಂತ ನಿಟ್ಟಲ್ಲಿ. ಆದ್ರೆ ಇದ್ಯಾವುದನ್ನು ಕೂಡ ಹೇಳದೆ ಒಂದ್ ರೀತಿ ಉಭಯ ನಾಯಕರಿಬ್ಬರಿಗೆ ಒಂದ್ ರೀತಿ ತೇಪೆ ಹಾಕುವಂತೆ ಮೇಲ್ನೋಟಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ, ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಎಚ್ಚರಿಕೆಯನ್ನ ಈ ಉಭಯ ನಾಯಕರಿಬ್ಬರು ಕೂಡ ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಸದ್ಯದ ಕುತೂಹಲ. ಆದ್ರೆ ಮತ್ತೊಂದು ಕಡೆಯಾಗಿ 23ನೇ ತಾರೀಕು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನವದೆಹಲಿಗೆ ಅಂತ ಹೇಳ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬುಲಾವನ್ನ ಕೊಡ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಬೇಡಿಕೆ ಬಗ್ಗೆ ಒಂದು ಸ್ಪಷ್ಟನೆ ಪಡ್ಕೊಂಡು ಬರ್ತಾರ ಅನ್ನುವಂಥದ್ದೇ ಕುತೂಹಲ. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಇನ್ನು ಸ್ಯಾಂಡಲ್ವುಡ್ ನ ಯುದ್ಧದ ಬಗ್ಗೆ ನೋಡೋಣ. ನಾವು ಯುದ್ಧಕ್ಕೆ ಸಿದ್ಧ, ನನ್ನ ಮಾತಿಗೆ ಬದ್ಧ, ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದ್ರೆ ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟತ್ತೆ, ಸೈಲೆಂಟ್ ಆಗಿರೋದು ಒಳ್ಳೆಯದ್ದೋ ಕೆಟ್ಟದ್ದೋ ಗೊತ್ತಿಲ್ಲ, ನನ್ನ ಸ್ನೇಹಿತರು ಚೆನ್ನಾಗಿರ್ಬೇಕು ಅಂತ ಸುಮ್ಮನಿದ್ರೆ ನಮ್ಗೆ ಬಾಯಿ ಇಲ್ಲ ಅಂತ ಅಲ್ಲ, ನನ್ನ ಸಹನೆಯಿಂದ ನಿಮ್ಮ ಮೇಲೆ ಕಲ್ಲೇಟು ಬೀಳತ್ತೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೆಲವೊಮ್ಮೆ ನನಗೆ ಅನಿಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ, ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಚಿತ್ರದುರ್ಗದಲ್ಲಿ ಬೆಳೆ ನಷ್ಟ ಪರಿಹಾರದಲ್ಲಿ ವಂಚನೆಯಾಗಿದೆ. ರೈತರಿಗೆ ಬಂದಿದ್ದ 47.79 ಕೋಟಿ ಹಣ ಗುಳುಮಾಗಿದೆ.
ಬೆಳೆ ಪರಿಹಾರದ ಹಣ ನುಂಗಿದ್ದಾರೆ ಅಧಿಕಾರಿಗಳು. ಚಿತ್ರದುರ್ಗದಲ್ಲಿ ಬೆಳೆ ನಷ್ಟ ಪರಿಹಾರದಲ್ಲೂ ಕೂಡ ವಂಚನೆಯನ್ನ ಎಸಗಿದ್ದಾರೆ. ರೈತರಿಗೆ ಬಂದಿದ್ದ 47.79 ಕೋಟಿ ಹಣವನ್ನ ಗುಳುಂ ಮಾಡಿದ್ದಾರೆ. ಬೆಳೆ ಪರಿಹಾರದ ಹಣವನ್ನ ಅಧಿಕಾರಿಗಳು ನುಂಗಿದ್ದು 2022-23ನೇ ಸಾಲಿನ ಬೆಳೆ ನಷ್ಟ ಪರಿಹಾರ ಹಣ ಇದು. 6 ತಾಲೂಕುಗಳ ಹಣ ದುರ್ಬಳಕೆ ಬಗ್ಗೆ ದೃಢಪಟ್ಟಿದ್ದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಗರಣದ ಕುರಿತು ಚಿತ್ರದುರ್ಗ ಜಿಲ್ಲಾಧಿಕಾರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದಿನ ತಹಶೀಲ್ದಾರ್ಗಳು ಆರ್ಐ ವಿಎಗಳಿಂದ ಮೋಸ ಆಗಿದೆ, ತನಿಖೆ ನಡೆಸುವಂತೆ ಸಿಎಸ್ಗೆ ಜಿಲ್ಲಾಧಿಕಾರಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡು ಬಂದಿದ್ದು ಇದೀಗ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡು ಕಂದಾಯ ಸಚಿವರೇ ಶಾಕ್ ಆಗಿದ್ದಾರೆ. ಕಾರಣ ತಹಶೀಲ್ದಾರ್ಗಳು ಆರ್ಐ ವಿಎಗಳು ಕೂಡ ಇದರಲ್ಲಿ ಪಾಲ್ಗೊಂಡಿರುವಂಥದ್ದು, ಭಾಗಿಯಾಗಿರುವಂಥದ್ದು, ಬೆಳೆ ನಷ್ಟ ಪರಿಹಾರದಲ್ಲಿ ಭಾರಿ ವಂಚನೆಯನ್ನ ಮಾಡಿರೋದು, ಅಧಿಕಾರಿಗಳು ಇಲ್ಲಿ ಹಣ ನುಂಗಿದ್ರ ಅನ್ನೋದಕ್ಕೂ ಕೂಡ ಒಂದಷ್ಟು ದಾಖಲೆಗಳು ಕೂಡ ಇದೆ. ಈಗಾಗಲೇ ಪರಿಹಾರದ ಹಣ ಇದು ರೈತರಿಗೆ ಸಿಗಬೇಕಾದಂತಹ ಹಣ, ಆ ಹಣ ರೈತರಿಗೆ ಸಿಗದೆ ಇಲ್ಲಿ ಅಧಿಕಾರಿಗಳೇ ತಾವೇ ಅದನ್ನ ಗುಳುಂ ಮಾಡ್ಕೊಂಡಿದ್ದಾರೆ. 47.79 ಕೋಟಿ ರೂಪಾಯಿ. ಹಾಗಾದ್ರೆ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಏನೇನು ಪತ್ರ ಬರೆದಿದ್ದಾರೆ, ಸಿಎಸ್ಗೆ ಬರೆದಂತಹ ಪತ್ರದಲ್ಲಿ ಯಾವೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದಾರೆ. 2022-23ನೇ ಸಾಲಿನಲ್ಲಿ ಬೆಳೆ ನಷ್ಟ ಪರಿಹಾರ ನೀಡಲಾಗಿತ್ತು. ಚಿತ್ರದುರ್ಗದ 6 ತಾಲೂಕಿನ ರೈತರಿಗೆ ಹಣವನ್ನ ನೀಡಬೇಕಾಗಿತ್ತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ರೈತರಿಗೆ ಸಂದಬೇಕಾದಂತಹ ಪರಿಹಾರದ ಹಣವನ್ನ ಅಧಿಕಾರಿಗಳೇ ಗುಳುಂ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿಯಾಗಿ ಬೆಳಕಿಗೆ ಬಂತು? ಇದೀಗ ಜಿಲ್ಲಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಈಗ ಅಧಿಕಾರಿಗಳ ವಿರುದ್ಧ? ಅಮಿತಾಬ್ ಜೈನ್, ಏನು ಚಿತ್ರದುರ್ಗ ಜಿಲ್ಲೆ ಅಂತ ಹೇಳಿದ್ರೆ ಬರದ ನಾಡು. ಇಲ್ಲಿ ಯಾವುದೇ ಕಾರಣಕ್ಕೂ ಮಳೆ ಸರಿಯಾಗಿ ಆಗೋದಿಲ್ಲ, ಬೆಳೆ ಕೂಡ ಸರಿಯಾಗಿ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿಯ ರೈತರಿಗೆ ಇರುವಂತಹ ಸಂಕಷ್ಟ ಸಂದರ್ಭ ಮತ್ತು ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಏನು ಕಳೆದ 2022-23ನೇ ಸಾಲಿನಲ್ಲಿ ಏನು ಬಿತ್ತಿದ್ದಂತ ಬೆಳೆಗಳು ಸರಿಯಾಗಿ ಬರ್ದಿರೋಂಥ ಸಂದರ್ಭದಲ್ಲಿ, ಮಳೆನೂ ಕೂಡ ಸರಿಯಾಗಿ ಆಗದಿರೋಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ರೈತರಿಗೆ ಸಂಕಷ್ಟ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಏನು ಚಳ್ಳಕೆರೆ ತಾಲೂಕಿನಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಕೂಗು ಮತ್ತು ಆರೋಪ ಕೇಳಿ ಬಂದಿತ್ತು. ಅದೇನಂತ ಹೇಳಿದ್ರೆ, ಏನು ಸರ್ಕಾರ ಬೆಳೆ ಪರಿಹಾರ ಮಾನದಂಡಗಳನ್ನ ಅಳವಡಿಕೆ ಮಾಡಿ ರೈತರಿಗೆ ಇಂತಿಷ್ಟು ಬೆಳೆ ಹಾನಿಯಾಗಿರೋದಕ್ಕೆ ಪರಿಹಾರವನ್ನ ಕೊಡ್ಬೇಕು ಅನ್ನುವಂತಹ ಯೋಜನೆಯನ್ನ ಅನುಮೋದನೆ ಮಾಡಿತು ಮತ್ತು ರೈತರಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಪರಿಹಾರವನ್ನ ತಲುಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು. ಆದ್ರೆ ಆ ಅಧಿಕಾರಿಗಳು ಆ ಪರಿಹಾರವನ್ನ ಕೊಡುವಂತ ಸಂದರ್ಭದಲ್ಲಿ ಬೆಳೆ ಎಷ್ಟು ಹಾನಿಯಾಗಿದೆ ಅನ್ನುವಂತಹ ದಾಖಲೆಗಳನ್ನ ಆಡ್ ಮಾಡುವಂತ ಸಂದರ್ಭದಲ್ಲಿ ಒಂದು ಭ್ರಷ್ಟಾಚಾರವನ್ನ ಮಾಡಿರ್ತಕ್ಕಂಥದ್ದು. ಎಷ್ಟು ಬೆಳೆ ಹಾನಿಯಾಗಿತ್ತು ಅದಕ್ಕಿಂತ ಹೆಚ್ಚಿನ ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದನ್ನ ದಾಖಲಿಸಿ ಮತ್ತೆ ಯಾರು ನಿಜವಾದ ರೈತರಿದ್ದಾರೆ ಅವರಿಗೆ ದಾಖಲಾತಿ ಪ್ರಕಾರ ಹಣ ಸಂದಾಯ ಆಗ್ಬೇಕಾಯ್ತು. ಅದು ಅವ್ರಲ್ದೇನೆ ಬೇರೆ ಆ ಅಧಿಕಾರಿಗಳ ಸಂಬಂಧಿಕರಿಗೆ ಪರಿಚಯಸ್ಥರಿಗೆ ಹಣವನ್ನ ದಾಖಲೆಯನ್ನ ಮಾಡುವುದರ ಮೂಲಕ ಹಣ ಗೋಲ್ಮಾಲನ್ನ ಮಾಡಿರುವಂತದ್ದು. ಅದು 2022-23ನೇ ಸಾಲಿನಲ್ಲಿ ಚಳ್ಳಕೆರೆ ತಾಲೂಕಲ್ಲಿ ಹೆಚ್ಚಿನದಾಗಿ ಕಂಡು ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ರೈತರು ಆರೋಪವನ್ನು ಮಾಡಿ ದೂರನ್ನು ಕೂಡ ದಾಖಲು ಮಾಡಿದ್ರು. ಆ ದೂರನ್ನ ಆಧರಿಸಿ ಇವತ್ತು ಒಂದು ಕಮಿಟಿ ರಚನೆ ಮಾಡಿ ತನಿಖೆ ಆಗ್ಬೇಕನ್ನುವಂತಹ ಆಗ್ರಹ ಎದುರಾಗಿತ್ತು. ಆ ಆಗ್ರಹಕ್ಕೆ ಸರಿಯಾಗಿ ಏನು ಈಗಿನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ವಿನಾಯಕ್, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಾಗಿರುವಂತಹ ಟಿ ವೆಂಕಟೇಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈ ಒಂದು ರೈತರ 47.79 ಕೋಟಿ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್, ಈಗ ಯಾವ ರೀತಿಯಾಗಿ ನೀವು ಪತ್ರವನ್ನ ಬರೆದಿದ್ದೀರಿ, ತನಿಖೆಗೆ ಈಗ ಆದೇಶ ಆಗಿದೆಯಾ, ಹೇಗೆ? ಹೌದು, ಈಗ ಏನಾಗಿದೆ 21-22ನೇ ಸಾಲಿನಲ್ಲಿ ರೈತರಿಗೆ ಏನು ಪರಿಹಾರ ಹಂಚಿಕೆ ಮಾಡಬೇಕಾಗಿತ್ತು ಜಿಲ್ಲೆನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರಿಯಾಗಿ ಸಮರ್ಪಕವಾಗಿ ಅದು ಆಗಿಲ್ಲ, ದುರುಪಯೋಗ ಆಗಿದೆ ಅಂತ ಹೇಳಿ ಒಂದು ದೂರಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಸುಮಾರು 47 ಕೋಟಿಯಷ್ಟು ಹೆಚ್ಚುವರಿಯಾಗಿ ಪರಿಹಾರ ಪಾವತಿ ಆಗಿರೋದು ಕಂಡು ಬಂದಿದೆ ಮೇಲ್ನೋಟಕ್ಕೆ ಅಂತ ಹೇಳಿ ಒಂದು ಪ್ರಾಥಮಿಕ ವರದಿಯನ್ನ ನಾವು ಈಗಾಗಲೇ ಸರ್ಕಾರಕ್ಕೆ ಅದು ಹೆಚ್ಚಿನ ತನಿಖೆ ಮತ್ತು ಇದಕ್ಕಾಗಿ ಕಳಿಸಿಕೊಟ್ಟಾಗಿದೆ, ಕಳಿಸಿದ್ದೀವಿ. ಇದರಲ್ಲಿ ನೀವು ಪ್ರಾಥಮಿಕವಾಗಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗಿದೆ ಸರ್, ಹೇಗೆ, ಯಾರು ಮಾಡಿರೋದು, ಏನು ಅನ್ನೋದ್ರ ಬಗ್ಗೆ? ಸೊ ಅದರಲ್ಲಿ ನಾವು ಪ್ರಾಥಮಿಕವಾಗಿ ತನಿಖೆ ಮಾಡೋ ಹಂತದಲ್ಲಿ ಒಂದು 2-3 ಅಂಶಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಿದೀವಿ. ಒಂದು ಏನಂತಂದ್ರೆ, ಈಗ ರೈತರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವಾಗ
ಅವರ ಅಕೌಂಟ್ ನಂಬರ್ಗಳು ಸರಿಯಾಗಿದಾವ ಮತ್ತು ಆಧಾರ್ಗೆ ಅದು ಇಂಟರ್ಲಿಂಕ್ ಆಗಿದೆಯಾ, ಅವರಿಗೆ ಅದು ಹಣ ಸಂದಾಯ ಆಗ್ತಾ ಇದೆಯಾ ಅಥವಾ ಬೇರೆ ಯಾರಿಗಾದ್ರೂ ಅದು ಹಣ ಸಂದಾಯ ಆಗಿದೆಯಾ ಅನ್ನೋದನ್ನ ಒಂದು ಪರಿಶೀಲನೆ ಮಾಡಿದೀವಿ. ಅದರಲ್ಲಿ ಬಹಳಷ್ಟು ಕಡೆ ಅವರ ಅಕೌಂಟ್ಗಲ್ಲದೆ ಬೇರೆಯವರ ಅಕೌಂಟ್ಗೆ ಅದು ಪಾವತಿ ಆಗಿರೋಂಥದ್ದು ಕೆಲವು ಕಂಡು ಬಂದಿದ್ದಾವೆ. ಇನ್ನು ಕೆಲವು ಕಡೆ ಅವರು ಕ್ರಾಪ್ ಲಾಸ್ ಆಗಿದ್ದಂತ ಎಕ್ಸ್ಟೆಂಟ್ ಏನಿದೆ ರೈತರ ಭೂಮಿಗಳು, ಆ ಎಕ್ಸ್ಟೆಂಟ್ಗೆ ಏನ್ ಕೊಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚುವರಿಯಾಗಿ ಪಾವತಿಸಿದೆ. ಉದಾಹರಣೆಗೆ ಅವ್ರಿಗೆ 15,000 ಒಂದು 2 ಕುಂಟೆಗೆ ಅವ್ರು ಪರಿಹಾರ ಕೊಡಬೇಕಿತ್ತು ಅಂತಂದ್ರೆ ಅಲ್ಲಿ 30,000 40,000 ಪಾವತಿ ಮಾಡುವಂತದ್ದು, ಈ ರೀತಿ ಹೆಚ್ಚುವರಿಯಾಗಿ ಪಾವತಿ ಮಾಡಿರೋ ಕೂಡ ಇದಾವೆ. ಬೇರೆಯವರ ಅಕೌಂಟ್ಗೆ ಪಾವತಿ ಆಗಿರೋವಿದಾವೆ. ಆಮೇಲೆ ಯಾವ ಪರ್ಟಿಕ್ಯುಲರ್ ಕ್ರಾಪ್ಗೆ ಕೊಡಬೇಕಿತ್ತು ಅದಕ್ಕೆ ಬದಲಾಗಿ ಬೇರೆ ಕ್ರಾಪ್ಗೆ ಅವರು ಟ್ರಾನ್ಸ್ಫರ್ ಮಾಡೋದಿದಾವೆ. ಈ ತರದ ವ್ಯತ್ಯಾಸಗಳೆಲ್ಲನೂ ಸುಮಾರು 47 ಕೋಟಿಯಷ್ಟು ಇದೆ ಅಂದಾಜು. ಓಕೆ, ಸೊ ಈಗ ಆದೇಶ ಬರುವ ನಿರೀಕ್ಷೆ ಇದೆಯಾ ಸರ್? ಹೌದು, ಖಂಡಿತ. ಈಗಾಗಲೇ ಸರ್ಕಾರದ ಗಮನದಲ್ಲಿ ಕೂಡ ಇದೆ. ಅದು ಸರ್ಕಾರಕ್ಕೆ ನಾವು ವರದಿಯನ್ನು ಕೊಟ್ಟಿದ್ದೀವಿ. ಅದು ಪ್ರಾದೇಶಿಕ ಆಯುಕ್ತರ ಹಂತದಲ್ಲಿ ಪರಿಶೀಲನೆಗಿದೆ. ಸೊ ಅವರು ಅದರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಟಿ ವೆಂಕಟೇಶ್ ಅವರೇ, ನ್ಯೂಸ್ 18 ಜೊತೆ ಮಾತಾಡಿ.